ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮಧ್ಯಪ್ರಾಚ್ಯದ ಯುದ್ಧ ಬಹಳಷ್ಟು ತೀವ್ರವಾದಂತಹ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಂತಿ ಸಂಧಾನದ ಮಾತುಕತೆಯನ್ನ ಆಡ್ತಾನೆ ಯುದ್ಧಕ್ಕೆ ಸಿದ್ಧರಾದ್ರ ಅನ್ನುವಂಥ ಒಂದು ಬಹುದೊಡ್ಡ ಚರ್ಚೆ ಶುರುವಾಗ್ತಾ ಇದೆ. 5 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರು. ಅಂದರೆ ನಾವು ಶಾಂತಿ ಸಂಧಾನದ ಮಾತುಕತೆಗೆ ಸಿದ್ಧರಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರು. ಇನ್ನೊಂದು ಕಡೆ ಇರಾನ್ ಹೇಳುತ್ತೆ, ನಾವು ಯಾವುದೇ ಥರದ ಶಾಂತಿ ಮಧ್ಯಸ್ಥಿಕೆಗೆ ಸಿದ್ಧರಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಇದರ ಮಧ್ಯೆ ಒಂದು ರೀತಿಯಲ್ಲಿ ಕೌಂಟರ್ ಷರತ್ತು ಮತ್ತು ಷರತ್ತುಗಳು ವಿಚಾರ ಚರ್ಚೆಯಾಗುತ್ತೆ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 15 ಷರತ್ತುಗಳನ್ನು ಇರಾನ್ನ ಮುಂದೆ ಇಡ್ತಾರೆ. ಅಂದರೆ ಅದು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ತಯಾರಿ ಮಾಡೋದ್ರಿಂದ ಹಿಡಿದು ಮೇಲಾಗಿ ಜಾಗತಿಕ ತೈಲ ಪೂರೈಕೆಗೆ ಬಹುದೊಡ್ಡ ಮಾರ್ಗವಾಗಿರುವಂತಹ ಹೊರ್ಮುಜ್ ಜಲಸಂಧಿ ಏನಿದೆ, ಇದನ್ನು ಎಲ್ಲ ದೇಶಗಳಿಗೂ ತಾವು ಅನುವು ಮಾಡಿಕೊಡಬೇಕು, ಅದರ ಮೇಲೆ ಯಾವುದೇ ಥರದ ನಿರ್ಬಂಧವನ್ನು ಹೇರಬಾರ್ದು ಅನ್ನುವಂಥ ಈ ಥರದ 15 ಷರತ್ತುಗಳ ಪಟ್ಟಿಯನ್ನು ಇಟ್ಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆಗೆ ಶಾಂತಿ ಮಾತುಕತೆಗೆ ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರತಿ ಕೌಂಟರ್ ಒಂದು ರೀತಿಯಲ್ಲಿ ನಾವು ಕೂಡ ಒಂದಷ್ಟು ಷರತ್ತನ್ನು ಹಾಕ್ತೀವಿ ಅಂತ ಇರಾನ್ ಹೇಳುತ್ತೆ. ಇರಾನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮಗೆ ಏನು ಈ ಯುದ್ಧದಲ್ಲಿ ಆಗಿರುವಂಥ ಆರ್ಥಿಕ ನಷ್ಟ, ಬಹುದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಏನಿದೆ, ಇದಷ್ಟನ್ನು ಕೂಡ ಅಮೇರಿಕ ಕಟ್ಟಿಕೊಡಬೇಕು ಮತ್ತು ಇನ್ನೊಂದಷ್ಟು ಪ್ರಮುಖ ಬೇಡಿಕೆಗಳನ್ನು ಇರಾನ್ ಇಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಶಾಂತಿ ಸಂಧಾನದ ಮಾತುಕತೆ 5 ದಿನಗಳ ಗಡುವು ಇದೆಲ್ಲದರ ಮಧ್ಯೆ ಇಷ್ಟೆಲ್ಲ ಚರ್ಚೆ ಆಗ್ತಿದ್ರೂ ಕೂಡ ಇರಾನ್ ದೊಡ್ಡ ಮಟ್ಟದ ದಾಳಿಯನ್ನ ಇಸ್ರೇಲ್ ಮೇಲೆ ಮಾಡಿದೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮತ್ತು ಗಲ್ಫ್ ದೇಶಗಳ ಮೇಲೆ ಬಹುದೊಡ್ಡ ಮಟ್ಟದಲ್ಲಿ ಕ್ಷಿಪಣಿ ದಾಳಿಯನ್ನ, ಮಿಸೈಲ್ ಅಟ್ಯಾಕ್ಸ್ ಅನ್ನ ಇರಾನ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ಇಸ್ರೇಲ್ ಕೂಡ ಅಂದರೆ ಈ 5 ಡೇಸ್ ಆಫ್ ಏನಿ ಒಂದು ಬ್ರೇಕ್ ಅಂತ ಅನೌನ್ಸ್ ಮಾಡಿದ್ರು ಕೂಡ ಇವರು ಯುದ್ಧವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಿನ್ನೆ ಪ್ರಧಾನಿಯವರು ಒಂದು ಟ್ವೀಟನ್ನು ಮಾಡ್ತಾರೆ. ನಾನು ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ದೂರವಾಣಿ ಕರೆಯಲ್ಲಿ ಮಾತನಾಡಿದೆ. ಮಧ್ಯಪ್ರಾಚ್ಯದ ದೇಶದಲ್ಲಿ ಆಗ್ತಾ ಇರುವಂಥ ಉದ್ವಿಗ್ನತೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕಮ್ಮಿ ಮಾಡಿ, ಜೊತೆಗೆ ಶಾಂತಿ ನೆಲೆಸುವಂಥದ್ದು ಕೂಡ ನಮ್ಮ ಆದ್ಯತೆ ಆಗಿದೆ ಅನ್ನುವಂಥ ಮಾತನ್ನು ಆಡಿದ್ದೇನೆ ಅಂತ ಪ್ರಧಾನಿ ಮೋದಿ ಅವರು ತಮ್ಮ ಟ್ವೀಟ್ನಲ್ಲಿ ತಿಳಿಸ್ತಾರೆ. ಇದರ ಮಧ್ಯೆ ಪಾಕಿಸ್ತಾನ, ಭಯೋತ್ಪಾದನೆಯ ತಾಯಿ ಎನಿಸ್ಕೊಂಡಿರುವಂತಹ ಪಾಕಿಸ್ತಾನದ ಪ್ರಧಾನಿ ಕೂಡ ಒಂದು ಟ್ವೀಟನ್ನು ಮಾಡ್ತಾರೆ. ನಾವು ಕೂಡ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಶಾಂತಿ ನೆಲೆಸೋದಕ್ಕೆ ಸಂಧಾನದ ಮಾತುಕತೆಗೆ ನಾನು ಇರಾನ್ ಮತ್ತು ಅಮೆರಿಕಾದ ಜೊತೆಗೆ ಮಾತನಾಡ್ತೇನೆ, ಇಸ್ರೇಲ್ ಜೊತೆಗೂ ಕೂಡ ಮಾತನಾಡ್ತೇನೆ ಅನ್ನುವಂಥ ಒಂದು ವಿಚಾರವನ್ನ ಪಾಕ್ನ ಪ್ರಧಾನಿ ಕೂಡ ಟ್ವೀಟ್ ಮಾಡ್ತಾರೆ. ಇದು ಒಂದು ರೀತಿ ಹಾಸ್ಯಾಸ್ಪದ ಅನಿಸ್ತು. ಬಹುಶಃ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿಯಾದಂಥ ಹೆಸರನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ಪಾಕಿಸ್ತಾನ ಏನಾದರೂ ಈ ಥರದ ಒಂದು ಪ್ರಯತ್ನವನ್ನು ಮಾಡ್ತಾ ಗೊತ್ತಿಲ್ಲ. ಇದೆಲ್ಲದರ ಮಧ್ಯೆ ಈಗ ಬರ್ತಾ ಇರುವಂಥ ಅಪ್ಡೇಟ್ ಏನಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಒಂದಷ್ಟು ಷರತ್ತುಗಳನ್ನು ಇಟ್ಟು ಶಾಂತಿ ಸಂಧಾನದ ಮಾತುಕತೆಗೆ ಆ ಕಡೆಯಿಂದಲೂ ಕೂಡ ಒಂದು ವೇದಿಕೆ ಸಿದ್ಧವಾಗಿಬಿಡುತ್ತಾ, ಇನ್ನೇನು ಈ ಉದ್ವಿಗ್ನತೆ ಕಮ್ಮಿ ಆಗುತ್ತಾ, ಯುದ್ಧ ನಿಲ್ಲುತ್ತಾ, ಇದೆಲ್ಲ ಚರ್ಚೆ ಆಗ್ತಾ ಇರುವ ಮಧ್ಯೆ ಇದು ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಬೆಲೆ ಏರಿಕೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಇನ್ನೊಂದು ಮತ್ತೊಂದು ಎಲ್ಲದರ ಬೆಲೆ ಏರಿಕೆ ವಿಚಾರಗಳು ಬರ್ತಾ ಇರುವ ಮಧ್ಯದಲ್ಲೇ ಶಾಂತಿಯ ಮಾತುಕತೆಯನ್ನು ನಡೆಸಿ ಡೊನಾಲ್ಡ್ ಟ್ರಂಪ್ ಏನಾದರೂ ಯುದ್ಧಕ್ಕೆ ಸಿದ್ಧರಾದ್ರ ಅನ್ನುವಂಥ ಒಂದು ಬಹುದೊಡ್ಡ ಚರ್ಚೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಇರಾನ್ ಇಸ್ರೇಲ್ನಲ್ಲಿರುವಂತಹ ಅಮೆರಿಕಾದ ರಾಯಭಾರ ಕಚೇರಿ ಮತ್ತು ಸೇನಾ ನೆಲೆಗಳನ್ನು ಧ್ವಂಸ ಮಾಡಿದ್ದಾಗಿದೆ. ಇದರ ಮಧ್ಯೆ ಇವತ್ತು ಬಂದಿರುವಂಥ ಅಪ್ಡೇಟ್ ಏನಂತ ಹೇಳಿದ್ರೆ, ಪೆಂಟಗಾನ್ನಿಂದ ಒಂದು ಗ್ರೀನ್ ಸಿಗ್ನಲ್ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥದ್ದು. ಏನಂತ ಹೇಳಿದ್ರೆ, ಮಧ್ಯಪ್ರಾಚ್ಯದಲ್ಲಿ 3,000 to 4,000 ಸೈನಿಕರನ್ನು ನಿಯೋಜನೆ ಮಾಡಬೇಕು ಅನ್ನುವಂಥದ್ದಕ್ಕೆ ಪೆಂಟಗಾನ್ ಸೂಚನೆ ಕೊಟ್ಟಿದೆ. 82ನೇ ವಾಯುಗಾಮಿ ವಿಭಾಗವನ್ನು ಅಲ್ಲಿ ಅಲರ್ಟ್ ಮಾಡಬೇಕು ಅನ್ನುವಂಥದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರ ಬರ್ತಾ ಇದೆ, ಹೊರಬೀಳ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಯುದ್ಧ ನಿಲ್ಲತ್ತೆ, ಶಾಂತಿ ನೆಲೆಸತ್ತೆ, ಉದ್ವಿಗ್ನತೆ ಕಮ್ಮಿ ಆಗುತ್ತೆ ಅನ್ನುವಂಥ ಅನ್ಕೊಳ್ತಾ ಇರೋದ್ರ ಮಧ್ಯದಲ್ಲೇ ಶಾಂತಿಯ ಮಾತನ್ನ ಆಡಿ ಇದರ ಹಿಂದೆ ಸ್ಟ್ರಾಟಜಿ ಮಾಡಿಕೊಂಡು ಇನ್ನೂ ಯುದ್ಧವನ್ನು ಬಹುದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾರಾ, ಇರಾನ್ನ ಸರ್ವನಾಶವನ್ನೇ ಮಾಡಿಬಿಡ್ತಾರಾ ಡೊನಾಲ್ಡ್ ಟ್ರಂಪ್, ಅಮೆರಿಕ ಬೆಂಬಲಿತವಾದಂಥ ಇಸ್ರೇಲ್, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಇದು ಯಾವುದೋ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒಂದು
ಉದ್ದೇಶ. ಯಾಕೆ ಅಂತ ಹೇಳಿದ್ರೆ ಜಗತ್ತು ಶಾಂತಿಯಿಂದ ನೆಲೆಸಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ, ಇದರ ಪರಿಣಾಮಗಳು ವಿಶ್ವದ ಎಲ್ಲ ದೇಶದ ಮೇಲೂ ಬೀಳುತ್ತೆ ಅನ್ನುವಂಥದ್ದನ್ನು ನಾವುಗಳು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಹೀಗಾಗಿ ಎಲ್ಲ ದೇಶಗಳು ಏನು ಶಾಂತಿ ಸಂಧಾನದ ಮಾತುಕತೆಗೆ ನಾವು ಸಿದ್ಧರಿದ್ದೇವೆ, ಯುದ್ಧ ನಿಲ್ಲಬೇಕು ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ, ಅದು ಪ್ರಾಕ್ಟಿಕಲಿ ಅದು ಕಾರ್ಯರೂಪಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಎಸ್, ಇರಾನ್ ಇಸ್ರೇಲ್ ಯುದ್ಧ ಅಮೇರಿಕ ಏನು ಮಾಡುತ್ತೆ, ನಿಮಗೇನು ಅನಿಸುತ್ತೆ, ಭಾರತದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು, ಇದಕ್ಕೆ ಏನೆಲ್ಲ ನಾವು ಪರಿಹಾರವನ್ನು ಸರ್ಕಾರಗಳ ಮೇಲೆ ನಾವು ಆಗ್ರಹಿಸಬಹುದು ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ಪೀಡ್ ನ್ಯೂಸ್ ಕನ್ನಡದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು ಬೇಗ ನಮ್ಮದು.